ಈ ಬ್ರಾಹ್ಮಣರ ವಿರುದ್ಧ RSSನ ವಿರುದ್ಧ ಮಾತಾಡೋಕೆ ಭಯ ಪಡಬೇಡಿ ಅಂತ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ BG ಕೋಲ್ಸೆ ಅವರು ಮಾತಾಡಿದ್ದಾರೆ. ಈ ತರ ಮಾತಾಡಬೇಡಿ, ಯಾಕೆಂದ್ರೆ ನಮ್ಮಲ್ಲೊಂದು ಹೊಸ ಕಾಯ್ದೆ ಬಂದಿದೆ, ಅದರಿಂದ ನಿಮಗೆ ಸಮಸ್ಯೆ ಆಗಬಹುದು ಅನ್ನೋದನ್ನ ಎಚ್ಚರಿಸಲಿಲ್ಲ. ಅವರ ಮಾತಿನ ಹೈಲೈಟ್ಗಳಲ್ಲಿ ದ್ವೇಷವೇ ತುಂಬಿ ತುಳುಕಾಡ್ತಾ ಇತ್ತು. ಇದು ನಿವೃತ್ತ ನ್ಯಾಯಮೂರ್ತಿ BG ಕೋಲ್ಸೆ ಅವರ ಬಾಯಲ್ಲಿ ಬಂದ ಮಾತು. ಅವರು ನ್ಯಾಯಮೂರ್ತಿಗಳಾಗಿದ್ದಾಗ ಪ್ರಕರಣಗಳನ್ನ ಹೇಗೆ ನೋಡ್ತಿದ್ರು, ಯಾರಿಗೆಲ್ಲ ಹೇಗೆ ನ್ಯಾಯವನ್ನ ಕೊಡ್ತಿದ್ರು ಅನ್ನೋದು ಈಗ ಸರಿಯಾಗುತ್ತೆ. ಈಗ ಅಪ್ರಿಯವಾದ ಸತ್ಯವನ್ನ ಅಥವಾ ಪುಂಖಾನುಪುಂಖವಾಗಿ ಸುಳ್ಳನ್ನೇ ಸನಾತನ ಧರ್ಮದ ಮೇಲೆ ಹೇಳೋದು ನಿಮಗೆ ಓಕೆ ಇದೆಯಾ? ಈಗ ದ್ವೇಷದ ಭಾಷಣ ಮಾತ್ರ ಶಿಕ್ಷೆಗೆ ಅರ್ಹವೋ ಅಥವಾ ಒಂದು ದ್ವೇಷದ ಮೈಂಡ್ ಸೆಟ್ ಮನಸ್ಥಿತಿ ಇರುತ್ತಲ್ಲ, ಅದು ಕೂಡ ಶಿಕ್ಷೆಗೆ ಅರ್ಹವೋ? ಇದನ್ನು ಕೂಡ ಹೇಳಬೇಕು. ಈ ಮಸೂದೆಯನ್ನ ನೋಡ್ತಾ ಇದ್ರೆ ನಮ್ಮಲ್ಲಿ ಹೇಳ್ತಾರೆ, ಹಕ್ಕಿ ಓಡ್ಸಕ್ಕೆ ಜಾಗಟೆ ಬಾರಿಸಿದ್ರಂತೆ ಅಂತ. ಜೈ ಶ್ರೀರಾಮ್, ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಈ ನಮ್ಮ ಊರ ಕಡೆಯಲ್ಲಿ ಚಿಕ್ಕ ಮಕ್ಕಳು ತುಂಬ ಹಠ ಮಾಡಿದ್ರೆ ಬೈತಾರಲ್ಲ, ಬೈದಾಗ ಅವರು ಕೋಪ ಮಾಡ್ಕೋತಾರಲ್ಲ, ಅವರಿಗೆ ಇನ್ನಷ್ಟು ಬೇಜಾರು ಮಾಡಬೇಕು ಅಂತ ಅಪ್ಪ ಅಮ್ಮ ಒಂದು ಸುಳ್ಳನ್ನು ಹೇಳ್ತಾರೆ, ಚಿಕ್ಕದೊಂದು ಸುಳ್ಳು. ಏನಂದರೆ, ನೀನು ನಮಗೆ ಹುಟ್ಟಿರೋ ಮಗನೇ ಅಲ್ಲ, ನೀವು ಹೊಳೆಯಲ್ಲಿ ತೇಲು ಬಂದವನು ಅಂತ ಹೇಳಿಬಿಡ್ತಾರೆ. ಅಂದರೆ ಇನ್ಮೇಲೆ ಅಪ್ಪ ಅಮ್ಮನ ಜೊತೆಗೆ ನಾನು ಜಗಳ ಮಾಡೋಕ್ಕಾದ್ರೂ ನನಗೆ ಏನಾದರೂ ಒಂದು ನೈತಿಕತೆ ಇದೆಯಾ, ಒಂದು ಹುದ್ದೆ ಇದೆಯಾ ಅಂತ ಅವನಿಗೊಂದು ಪ್ರಶ್ನೆ ಬರಬೇಕಲ್ಲ. ಆ ಕಾರಣಕ್ಕೆ ಆ ಹೊಳೆಯಲ್ಲಿ ತೇಲು ಬಂದವರು ಅಂದರೆ ಈ ಏನು ಮೂಲ ಗೊತ್ತಿಲ್ಲ ಅಬ್ಬೆಪಾರಿಗಳು ಅನ್ನೋ ಥರದಲ್ಲಿ ಅರ್ಥದಲ್ಲಿ ಒಂದು ನುಡಿಗಟ್ಟನ್ನು ಬಳಸ್ತಾರೆ. ಇದನ್ನೇ ನಾನು ತುಂಬ ಅಬ್ಸರ್ವ್ ಮಾಡಿದಾಗ ಅನಿಸಿದ್ದು, ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಹಾಗೂ ನಮ್ಮ ಹಿಂದೂಗಳಿಗೆ ಅನೇಕರು ದೊಡ್ಡ ದೊಡ್ಡವರು ಜ್ಞಾನಿಗಳು ಅನ್ನಿಸ್ಕೊಂಡವರು ಬಳಕೆ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಹೊಳೆಯಲ್ಲಿ ತೇಲಿ ಬಂದ ಧರ್ಮದಂತೆ ನೋಡ್ತಾ ಇದ್ದಾರೆ. ಇದಕ್ಕೊಂದು ತಾಜಾ ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಬೀದರ್ ಇದೆಯಲ್ಲ, ಬೀದರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಬಸವ ಕಲ್ಯಾಣದಲ್ಲಿ. ಅಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯವರು ಬಂದಿದ್ದರು. ಅವರ ಹೆಸರು BG ಕೋಲ್ಸೆ ಅಂತ. ಅವರು ನಿವೃತ್ತ ನ್ಯಾಯಮೂರ್ತಿಗಳಲ್ಲ, ಹಾಗಾಗಿ ಅವರ ಮಾತುಗಳಲ್ಲಿ ಏನೋ ಒಂದು ತುಂಬ ತೂಕ ಇರುತ್ತೆ. ಅವರೇನೋ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ತಾರೆ. ಈ ಥರದ್ದೊಂದು ನಿರೀಕ್ಷೆಯಲ್ಲಿ ಅಲ್ಲಿಯ ಜನ ಇದ್ದರು. ಆದರೆ ದ್ವೇಷ ಭಾಷಣ ಮಾಡಿಸೋದಕ್ಕೇ ಅವರನ್ನು ಅಲ್ಲಿಯ ಕಾರ್ಯಕ್ರಮದ ಆಯೋಜಕರು ಕರೆಸಿದ್ರ ಅನ್ನೋ ಡೌಟ್ ಒಂದು ಬರೋದಕ್ಕೆ ಶುರುವಾಯಿತು. ಅವರು ಏನಂದ್ರು ಗೊತ್ತಾ, ಹಿಂದೂ ಅನ್ನೋದು ಧರ್ಮನೇ ಅಲ್ಲ, ಅದೊಂದು ಬೈಗುಳ, ಯಾವುದೋ ಬೇರೆ ದೇಶದಿಂದ ಅದನ್ನು ಎರವಲು ತಂದಿರೋ ಶಬ್ದ ಅದು. ಹಿಂದೂ ಧರ್ಮದಲ್ಲಿ ಹಿಂದೂಗಳನ್ನು ಅಂದರೆ ಬೇರೆ ಬೇರೆ ಜಾತಿಗಳನ್ನು ಗುಲಾಮರನ್ನಾಗಿ ಬ್ರಾಹ್ಮಣರು ಮಾಡಿಬಿಟ್ಟಿದ್ದಾರೆ. ನೀವು ಅಂದರೆ ಇಲ್ಲೆಲ್ಲರೂ ಇದ್ದೀರಲ್ಲ, ಸೂಫಿಗಳು, ಸಂತರು, ಮೌಲ್ವಿಗಳು, ಇವರೆಲ್ಲರೂ ಕೂಡ ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು, ಅವರ ವಿರುದ್ಧ ಮಾತಾಡಬೇಕು. ಯಾರೂ ಕೂಡ ಈ ಬ್ರಾಹ್ಮಣರ ವಿರುದ್ಧ RSSನ ವಿರುದ್ಧ ಮಾತಾಡೋಕೆ ಭಯ ಪಡಬೇಡಿ ಅಂತ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ BG ಕೋಲ್ಸೆ ಅವರು ಮಾತಾಡಿದ್ದಾರೆ. हिंदू नाम का कोई धर्म नहीं था, सिर्फ ब्राह्मण धर्म था, लेकिन ब्राह्मणों ने अपनी बुद्धि चलाकर हम सबको गुलाम किया और आप सबको हमसे लड़ने के लिए, हिंदुओं के लड़ने के लिए कर लिया. तो ये गलत है, लेकिन ये समझाएगा कौन? ये जो सभी संत है इनका काम है, सभी मौला मौलवी है इनका काम है. तो देर सही अभी हम ಶುರು कर सकते हैं. ಇವರ ಮಾತನ್ನ ಕೇಳಿ ನಮ್ಮ ಸಿದ್ದರಾಮಯ್ಯನವ್ರು ಏನಾದರೂ ಕೆಳಗಡೆ ಇಳಿದ್ರೆ ನನಗೆ ಈ ಸಲನೇ ಚಾನ್ಸ್ ಸಿಗುತ್ತಾ, ಅವ್ರ ಮಗ ಬೇರೆ ತನ್ನ ಹೆಸರು ಹೇಳ್ಬಿಟ್ಟಿದಾರಲ್ಲ ಅಂತ ಲೆಕ್ಕಾಚಾರದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಖುಷಿಯಾಗಿರಬಹುದು. ಯಾಕೆಂದರೆ ಅವರು ಒಮ್ಮೆ ಇದೇ ಥರದ ಬೇಕಾಬಿಟ್ಟಿ ಮಾತನಾಡಿದ್ರು, ಹಿಂದೂ ಧರ್ಮವನ್ನು ಇದೇ ಥರದ ಶಬ್ದಗಳನ್ನು ಬಳಸಿ ಅವಹೇಳನ ಮಾಡಿದ್ರು. ಅದರ ಜೊತೆಗೆ ಅವರು ಮಾತಾಡಿದ್ರಲ್ಲ, ನಿವೃತ್ತ ಜಡ್ಜ್ ಸಾಹೇಬ್ ಅವರು ಮಾತಾಡ್ತಾ ಇದ್ರೆ ವೇದಿಕೆ ಮೇಲೆ ಇದ್ದ ಯಾರೊಬ್ಬರು ಕೂಡ ಅದನ್ನು ಪ್ರತಿರೋಧ ಮಾಡಿಲ್ಲ. ಈ ಥರ ಮಾತಾಡಬೇಡಿ, ಯಾಕೆಂದರೆ ನಮ್ಮಲ್ಲೊಂದು ಹೊಸ ಕಾಯ್ದೆ ಬಂದಿದೆ, ಅದರಿಂದ ನಿಮಗೆ ಸಮಸ್ಯೆ ಆಗಬಹುದು ಅನ್ನೋದನ್ನು ಎಚ್ಚರಿಸಲಿಲ್ಲ. ಏನದು ಕಾಯ್ದೆ ಅಂತ ಕೇಳಿದ್ರ, ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಕೋಮು ಪ್ರಚೋದಕ ಭಾಷಣಗಳು ಜಾಸ್ತಿ ಆಗಿದೆಯಂತೆ. ಹಾಗಾಗಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಒಂದು ಮಸೂದೆಯನ್ನು ಜಾರಿ ಮಾಡಿದೆ. ಏನಂದರೆ, ಕರ್ನಾಟಕ ದ್ವೇಷ ಭಾಷಣ ಹಾಗೂ ದ್ವೇಷಾಪರಾಧಗಳ ಮಸೂದೆ 2025. ಆ ಮೂಲಕ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಲಿಂಗ ಅಥವಾ ಈ ಅಂಗವೈಕಲ್ಯತೆ ಈ ಥರದಲ್ಲಿ ಯಾವುದೇ ವಿಚಾರಕ್ಕೆ ದ್ವೇಷ ಭಾಷಣವನ್ನು ಮಾಡಿದರೆ
ನಿಮಗೆ ಭಯಂಕರ ಶಿಕ್ಷೆ ಕಾದಿದೆ. ಅದು 5ರಿಂದ 7 ವರ್ಷ ತನಕನೂ ಆಗ್ಬೋದು, ಹಾಗೆ 50,000ದಿಂದ 1-2 ಲಕ್ಷ ತನಕನೂ ಕೂಡ ದಂಡವನ್ನು ಕೂಡ ಹಾಕಬಹುದು. ಈ ಮೂಲಕ ಒಂದು ಗಟ್ಟಿಯಾದ, ಅದೇ ಕಠಿಣ ಕ್ರಮ ಅಂತಾರಲ್ಲ, ಅದನ್ನ ಈಗ ದ್ವೇಷ ಭಾಷಣ ಮಾಡೋರ ವಿರುದ್ಧ ತಗೊಂಡ್ಬಂದಿದ್ದಾರೆ. ಲೆಕ್ಕಾಚಾರದಂತೆ ಈಗ ಆ ಮಾಜಿ ಜಡ್ಜ್ ಸಾಹೇಬು ಮಾಡಿದ್ದೇನನ್ನ, ಹಿಂದೂ ಧರ್ಮವನ್ನ ಕೊಳಕು ಅಂತ ಕರೆದ್ರು, ಅದು ಧರ್ಮನೇ ಅಲ್ಲ ಅಂತ ಹೇಳಿದ್ರು. ಹಾಗೆ RSS ಅನ್ನೋ ಒಂದು ಸಂಘಟನೆ ವಿರುದ್ಧ ಮಾತಾಡಿದ್ರು, ಬ್ರಾಹ್ಮಣ ಅನ್ನೋ ಜಾತಿಯ ಬಗ್ಗೆ ಮಾತಾಡಿದ್ರು, ಅವರ ವಿರುದ್ಧ ಅವರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಕರೆ ಕೊಟ್ಟರು. ಎಕ್ಸ್ಪೋಸ್ ಮಾಡಬೇಕಾಗಿರೋದು ಏನನ್ನ ಯಾವುದನ್ನ ಅನ್ನೋದನ್ನ ಅವರು ಡೀಟೇಲ್ ಆಗಿ ಹೇಳದೇ ಇದ್ರು ಕೂಡ ಅವರ ಮಾತಿನ ಹೈಲೈಟ್ಗಳಲ್ಲಿ ದ್ವೇಷವೇ ತುಂಬಿ ತುಳುಕಾಡ್ತಾ ಇತ್ತು. ಇದು ನಿವೃತ್ತ ನ್ಯಾಯಮೂರ್ತಿ BG ಕೋಲ್ಸೆ ಅವರ ಬಾಯಲ್ಲಿ ಬಂದ ಮಾತು. ಅಂದರೆ ನ್ಯಾಯಮೂರ್ತಿಗಳು ಹೇಗಿರಬೇಕು, ಹಂಸ ಕ್ಷೀರ ನ್ಯಾಯ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಆ ಥರದಲ್ಲಿ ಇರ್ತಾರೆ. ಇನ್ನು ತಲೆಯಲ್ಲಿ ಇಷ್ಟೊಂದು ವಿಷವನ್ನು ತುಂಬಿಕೊಂಡಿರೋರು, ಒಂದು ಧರ್ಮದ ಬಗ್ಗೆ ಒಂದು ಓಪನ್ ಸ್ಟೇಜಲ್ಲಿ ಇಷ್ಟೊಂದು ಅಸಹನೆ ತೋರಿಸುವವರು, ಅವರು ನ್ಯಾಯಮೂರ್ತಿಗಳಾಗಿದ್ದಾಗ ಪ್ರಕರಣಗಳನ್ನು ಹೇಗೆ ನೋಡ್ತಿದ್ರು, ಯಾರಿಗೆಲ್ಲ ಹೇಗೆ ನ್ಯಾಯವನ್ನು ಕೊಡ್ತಿದ್ರು ಅನ್ನೋದು ಈಗ ಸರಿಯಾಗುತ್ತೆ. ಅಂದರೆ ಅಲ್ಲಿ ಸತ್ಯವನ್ನೇ ನೋಡ್ತಾ ಇದ್ರು ಅಥವಾ ಜಾತಿ ಧರ್ಮ ಯಾವುದಿದೆ ಅಂದ್ಕೊಂಡು ನೋಡಿ ಅಲ್ಲಿ ಅವರು ತಮ್ಮ ತೀರ್ಪನ್ನು ಕೊಡ್ತಾ ಇದ್ರು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಈಗ ನಾವು ನೇರವಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಯಾರಿಗೆ? ನಮ್ಮ ಕಾನೂನು ಸಚಿವರಾದ HK ಪಾಟೀಲ್ ಅವರಿಗೆ. ಅಂಡು ಅನುಮೋದನೆ ಅಂದರೆ ಖಂಡಿತ ಅದು ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ ಬಂದಿರೋದಕ್ಕೆ ಅವರ ಬಗ್ಗೆ, ಜೊತೆಗೆ ತಮ್ಮದಲ್ಲದ ಎಲ್ಲ ಇಲಾಖೆಗಳನ್ನು ಹಾಗೂ ಎಲ್ಲ ವಿಚಾರಗಳಲ್ಲಿ ತಮ್ಮದೊಂದು ಚಿಕ್ಕ ಮೂಗನ್ನು ತೂರಿಸುವಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಕೇಳಬೇಕಾಗುತ್ತೆ. ಈ 3 ಸರ್ಗಳಿಗೆ ನಮಸ್ಕಾರಗಳು. ಈಗ ನೀವು ಅದೇನೋ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಏನೋ ತಗೊಂಬಂದಿದ್ದೀರಲ್ಲ, ಅದರಲ್ಲಿ ಯಾವೆಲ್ಲ ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಅಂದರೆ ವೇದಿಕೆ ಮೇಲೆ ಮಾಡಿರೋ ಭಾಷಣಗಳು ಮಾತ್ರ ಆಗುತ್ತೋ ಅಥವಾ ಯಾರೋ ಹೀಗೆ ವಿಡಿಯೋ ಮಾಡಿ ಬಿಟ್ಟಿರ್ತಾರೆ ಅದು ಕೂಡ ಆಗುತ್ತೋ, ಈ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ಈಗ ನಿವೃತ್ತ ನ್ಯಾಯಮೂರ್ತಿ ಕೋಲ್ಸೆ ಅವರು ಮಾತಾಡಿದ್ರಲ್ಲ, ಅದು ಹಿಂದೂ ಧರ್ಮದ ವಿರುದ್ಧ ಇತ್ತಲ್ಲ. RSS ಅನ್ನೋ ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಘದ ವಿರುದ್ಧ ಇತ್ತಲ್ಲ, ಅದರ ವಿರುದ್ಧ ಈಗ ಮಾತಾಡಿ ಅವರು ದ್ವೇಷವನ್ನು ಹರಡಿದ್ದಾರಲ್ಲ, ಅದು ಕೂಡ ನೀವು ತಂದಿರೋ ಮಸೂದೆ ಒಳಗಡೆ ಬರುತ್ತೋ. ಆ ಮೂಲಕ ನಿವೃತ್ತ ನ್ಯಾಯಮೂರ್ತಿ ಕೋಲ್ಸೆ ಅವರಿಗೆ ಶಿಕ್ಷೆಯನ್ನು ನಿಮ್ಮ ಸರ್ಕಾರ ಕೊಡುತ್ತೋ, ಇದನ್ನು ಕೂಡ ನೀವು ಹೇಳಬೇಕಾಗುತ್ತೆ. ಬರೇ ದ್ವೇಷ ಭಾಷಣಗಳು ಮಾತ್ರನ? ಈಗ ಸಾಮಾಜಿಕ ಜಾಲತಾಣದಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ವೇದಿಕೆಯಲ್ಲಾಗಿರಬಹುದು ದ್ವೇಷಪೂರಿತ ಬರಹಗಳನ್ನು ಕೂಡ ಬರೀತಾರೆ, ಅದು ಕೂಡ ಈ ಮಸೂದೆಯ ಅಂಡರ್ ಬರುತ್ತೋ, ಅವರಿಗೂ ಕೂಡ ಶಿಕ್ಷೆ ಆಗುತ್ತೋ? ಅದು ಹಿಂದೂಗಳ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ಇದ್ದರೆ ಅದಕ್ಕೆ ಮಾಫಿ ಇದೆಯೋ, ಅಥವಾ ಕೇವಲ ಮುಸಲ್ಮಾನರಿಗೆ ಮಾತ್ರ ನೋವಾಗುವಂತಹ ಬರಹ ಹಾಗೂ ಭಾಷಣ, ಅಥವಾ ಬೇರೆ ಯಾವುದೋ ಒಂದು ಜಾತಿಗೋ ಬೇರೆ ಯಾವುದೋ ಒಂದು ಸಮುದಾಯಕ್ಕೆ ಮಾತ್ರ ನೋವಾಗುವಂತಹ ಒಂದು ವಿಚಾರ ಇದ್ದಲ್ಲಿ ಮಾತ್ರ ಅಂಥವರಿಗೆ ಮಾತ್ರ ಶಿಕ್ಷೆ ಆಗುತ್ತೋ? ಈ ಬಗ್ಗೆ ನೀವು ಹೇಳಬೇಕಾಗುತ್ತೆ. ಸತ್ಯಮೇವ ಜಯತೆ ಅನ್ನೋದನ್ನು ನಾವು ಪಾಲಿಸಿಕೊಂಡು ಬರ್ತಾ ಇದ್ದೀವಿ. ಆ ಸತ್ಯವನ್ನು ಹೇಳುವ ಒಂದು ಧೈರ್ಯವನ್ನು ತೋರಿಸಿದರೂ ಕೂಡ ಅದಕ್ಕೆ ಶಿಕ್ಷೆ ಆಗುತ್ತಾ ಅಂದರೆ, ಈಗ ಸಾಕಷ್ಟು ವಿಚಾರಕ್ಕೆ ನಾವು ನೋಡಿದ್ದೀವಿ. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ ಅವಹೇಳನ ತಿಂದು 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 ಯಾರು ನಮ್ಮನ್ನು ಅವಹೇಳನ ಮಾಡಿದ್ರಲ್ಲ ಅವರಿಗೆ ಸತ್ಯದ ಒಂದು ವಿಚಾರವನ್ನು ನೆನಪು ಮಾಡಿಕೊಟ್ಟಿದ್ದಕ್ಕೆ ನೂಪುರ್ ಶರ್ಮಾ ವಿರುದ್ಧ ಇಡೀ ದೇಶಾದ್ಯಂತ ಏನಾಯಿತು ಅನ್ನೋದನ್ನು ನೋಡಿದ್ದೀವಿ. ಸೊ ಸತ್ಯ ಹೇಳೋದು ತಪ್ಪಾಗುತ್ತಾ ಅಥವಾ ಅಪ್ರಿಯವಾದ ಸತ್ಯವನ್ನು ಹೇಳೋದು ತಪ್ಪಾಗುತ್ತಾ? ಈಗ ಅಪ್ರಿಯವಾದ ಸತ್ಯವನ್ನು ಅಥವಾ ಪುಂಖಾನುಪುಂಖವಾಗಿ ಸುಳ್ಳನ್ನೇ ಸನಾತನ ಧರ್ಮದ ಮೇಲೆ ಹೇಳೋದು ನಿಮಗೆ ಓಕೆ ಇದೆಯಾ? ಇದನ್ನು ನೀವು ಹೇಳಬೇಕಾಗುತ್ತೆ. ಯಾಕೆಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಒಂದು ಉಕ್ತಿಯ ಹಿಂದೆ ನೀವು ನಡ್ಕೊಂಡು ಹೋಗ್ತಾ ಇರೋರಲ್ವಾ. ಹಾಗಾಗಿ ಈಗ ದ್ವೇಷದ ಭಾಷಣ ಮಾತ್ರ ಶಿಕ್ಷೆಗೆ ಅರ್ಹವೋ ಅಥವಾ ಒಂದು ದ್ವೇಷದ ಮೈಂಡ್ಸೆಟ್ ಮನಸ್ಥಿತಿ ಇರುತ್ತಲ್ಲ ಅದು ಕೂಡ ಶಿಕ್ಷೆಗೆ ಅರ್ಹವೋ? ಇದನ್ನು ಕೂಡ ಹೇಳಬೇಕು. ಈಗ ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ, ಬೇಡ ಬೇಡ ಅಂದರು, ಎಷ್ಟೇ ವಿರೋಧ ಬಂದರೂ ಆ ಭಾನು ಮುಷ್ತಾಕ್ ಅಂತ ಒಬ್ಬರನ್ನ ದಸರಾ ಉದ್ಘಾಟನೆಗೆ ಕರ್ಕೊಂಡು ಹೋದ್ರಲ್ಲ, ಅವರ ಮೈಂಡ್ಸೆಟ್ ಇದೆ. ಈಗ ಕನ್ನಡವನ್ನು ದೇವಿ ಅಂತ ನೋಡಿ ನಿಮಗೆ ಭುವನೇಶ್ವರಿ ಅಂತ ಕರೆದು ಪೀಠದಲ್ಲಿ ಕೂರಿಸಿ ಕಿರೀಟ ಹಾಕ್ಬಿಟ್ರೆ ನಾವೆಲ್ಲ ಹೇಗೆ ಸ್ವೀಕಾರ ಮಾಡಬೇಕು ಅಂತ ಈ ಹಿಂದೂ ಮುಸ್ಲಿಂ ವಿರುದ್ಧದ ಒಂದು ದ್ವೇಷವನ್ನು ಅವರು ಓಪನ್ ಆಗಿ ಹೇಳಿದರು. ಅದು ಭಾಷಣವೇ ಹೌದು, ಜೊತೆಗೆ ದ್ವೇಷದ ಮನಸ್ಥಿತಿ ಕೂಡ ಹೌದು. ಅದಕ್ಕೆ ಕೂಡ ನಿಮ್ಮ ಮಸೂದೆಯಲ್ಲಿ ಅಥವಾ ಕಾಯ್ದೆಯಲ್ಲಿ ಶಿಕ್ಷೆ ಆಗುತ್ತೋ ಅಥವಾ ಅದಕ್ಕೆ ಅಂತಲೇ ಸಪ್ರೇಟಾಗಿ ಬೇರೆ ಏನಾದರೂ ಇದೆಯೋ? ಅಥವಾ ಅವ್ರ ಪಾಪ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದವರು ಏನೋ ಭುವನೇಶ್ವರಿ ದೇವಿಯನ್ನು ವಿಗ್ರಹವನ್ನು ಆರಾಧನೆ ಮಾಡುವ ನಮ್ಮ ಹಿಂದೂಗಳ ಒಂದು ನಂಬಿಕೆಯನ್ನು ಘಾಸಿ ಮಾಡಿದ್ದಾರೆ, ನಮಗೊಂದು ಸ್ವಲ್ಪ ಬೇಜಾರಾಗಿದೆ ಏನೋ ಅಂತ ಅವರಿಗೆ ಏನೋ ಒಂದು ಈ ಥರ ಈ
ಈ ಕನ್ಸೆಷನ್ ಅಂತ ಹೇಳ್ತಾರಲ್ಲ, ಅದೇನಾದರೂ ಸಿಗೋ ಸಾಧ್ಯತೆ ಇದೆಯಾ? ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ಈ ಪ್ರಕಾಶ್ ರಾಜ್ ಅಂತ ಒಬ್ಬ ಹತಾಶ್ ರಾಜ್ ಇದ್ದಾರಲ್ಲ, ಅವರು ಬಾಯಿ ತೆಗೆದ್ರೆ ನಮ್ಮ ಸನಾತನ ಧರ್ಮದ ವಿರುದ್ಧವೇ ಮಾತಾಡ್ತಾರೆ. ಹಾಗೆ ಈ ಸನಾತನ ಧರ್ಮದ ವಿರುದ್ಧ ಮಾತ್ರ ಅಲ್ಲದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವೂ ಕೂಡ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಅದರಿಂದ ಕೂಡ ಅವರು ಸಿಕ್ಕಾಪಟ್ಟೆ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಅರೆ, ಸನಾತನ ಧರ್ಮದ ವಿರುದ್ಧ ನೀವು ಮಾತಾಡಿದ್ದೀರಾ, ಅರೆ ಮೋದಿ ವಿರುದ್ಧ ನೀವು ಮಾತಾಡಿದ್ದೀರಾ, ಅದೇನೋ ನಿಮ್ಮದು ನಿರ್ದಿಗಂತ ಅಂತ ಇದೆಯಂತಲ್ಲ, ಅದಕ್ಕೆ ತಗೊಳ್ಳಿ ದುಡ್ಡು ಅಂತ ಸಿಕ್ಕಾಪಟ್ಟೆ ಬಂದಿದೆ ಅನ್ನೋ ಆರೋಪಗಳು ಕೇಳಿ ಬಂದಿತ್ತು. ಆ ವಿಚಾರಕ್ಕೆ ಅವರು ಏನೇನೋ ಮಾತಾಡಿದ್ರು, ಕ್ಲಾರಿಟಿ ಕೊಡೋಕ್ಕೆ ನೋಡಿದ್ರು ಆಗಲಿಲ್ಲ. ಆದರೆ ಪ್ರಕಾಶ್ ರಾಜ್ ಅವರು ಮಾತಾಡುವಂತಹ ಮಾತುಗಳು, ಅವರ ಈ ಟ್ವೀಟ್ಗಳು, ಪೋಸ್ಟ್ಗಳು ಇವು ಹಿಂದೂಗಳಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಅದು ದ್ವೇಷ ಭಾಷಣದ ಅಂಡರೇ ಬರುತ್ತಾ, ಅವರಿಗೂ ಶಿಕ್ಷೆ ಸಿಗುತ್ತಾ ಅಥವಾ ಅವರಿಗೆ ಸ್ವಲ್ಪ ರಿಯಾಯಿತಿ ಸಿಗುತ್ತಾ? ಇನ್ನೊಂದು ಒಬ್ಬರ ವಿಚಾರ ಹೇಳಲೇಬೇಕು. ಅವರು ಕೂಡ ನಮ್ಮ ದುರ್ದೈವಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಾಡಿರೋರು ಅಲ್ಲ, ಬಹುಭಾಷಾ ನಟ ಆಗಿರಬಹುದು ಪ್ರಕಾಶ್ ರಾಜ್ ಥರನೇ. ಅವರು ಈ ಹುಲಿ ಕಿಶೋರ್ ಕುಮಾರ್ ಅಂತ ಕರ್ಕೋತಾರಲ್ಲ, ಆ ಹುಲಿಗೆ ನಮ್ಮ ಧರ್ಮವನ್ನು ಹಾಗೂ ಮೋದಿಯನ್ನು ಕೂಡ ಟೀಕೆ ಮಾಡುವಂಥ ಒಂದು ಖಯಾಲಿ ಇದೆ. ಅವರು ಸಾಕಷ್ಟು ವಿಚಾರಕ್ಕೆ ಬಹುಸಂಖ್ಯಾತರ ದ್ವೇಷಕ್ಕೆ ಒಳಗಾಗಿದ್ದಾರೆ, ಹಾಗೆ ಮನಸ್ಸಿಗೆ ನೋವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನೀವು ತಂದಿರುವ ಕರ್ನಾಟಕ ದ್ವೇಷ ಭಾಷಣ ಹಾಗೂ ದ್ವೇಷಾಪರಾಧ ಪ್ರತಿಬಂಧಕ ಮಸೂದೆ 2025 ಇದರ ಅಡಿಯಲ್ಲಿ ಶಿಕ್ಷೆ ಆಗುತ್ತಾ ಅಥವಾ ಅವರು ಮಾತಾಡಿದ್ದು ಹಿಂದೂ ಧರ್ಮದ ವಿರುದ್ಧ, ಹಾಗಾಗಿ ಬಿಟಾಕಿ ಹೋಗಿ ಅಂತ ಅವರಿಗೆ ಒಂದು ರಿಯಾಯಿತಿ ಸಿಗುತ್ತಾ? ಇದರ ಜೊತೆಗೆ ಭಗವಾನ್ ಅಂತವರು ಅಂದರೆ ಎಡಚರ ಸಾಹಿತಿಗಳು, ಈ ರಾಮಂದು ಹುಟ್ಟೇ ಅಲ್ಲ, ಅವನ ಅಬ್ಬೇಪಾರಿ, ಅವನಿಗೆ ಅಪ್ಪ ಅಮ್ಮನೇ ಇಲ್ಲ, ರಾಮನ ಅಸ್ತಿತ್ವವೇ ಇಲ್ಲ ಅಂತ ನಮ್ಮ ಆರಾಧ್ಯ ದೈವವನ್ನು ಅವಹೇಳನ ಮಾಡ್ತಾರಲ್ಲ, ನಮ್ಮ ಮನಸ್ಸಿಗೆ ಒಂದು ನೋವನ್ನು ಮಾಡ್ತಾರಲ್ಲ, ಅಂಥವರಿಗೆ ನಿಮ್ಮ ಮಸೂದೆಯಲ್ಲಿ ಏನಾದರೂ ಒಂದು ವಿಶೇಷವಾದ ಶಿಕ್ಷೆ ಕಾದಿದೆಯಾ? ಅಥವಾ ಬೇರೆ ಧರ್ಮದ ವಿರುದ್ಧ ಸತ್ಯವನ್ನು ಹೇಳಿದ್ರೆ ಮಾತ್ರ ಅವರು ದಂಗೆ ಹೇಳ್ತಾರೆ, ನಮ್ಮ ಹತ್ರ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಹಿಂದೂಗಳು ಏನೇ ಇದ್ದರೂ ಕಾನೂನು ಹೋರಾಟ ಮಾಡ್ತಾರೆ, ಕಾನೂನಿನ ಮೂಲಕವೇ ಉತ್ತರವನ್ನು ತಗೋತಾರೆ, ಹಾಗಾಗಿ ಹಿಂದೂಗಳು ಶಾಂತ ಸ್ವಭಾವದವರು, ಆದರೆ ಈ ಮುಸಲ್ಮಾನರು ದಂಗೆ ಏಳೋದು ಬೇಗ, ಹಾಗಾಗಿ ಹಿಂದೂಗಳ ವಿರುದ್ಧ ಮಾತಾಡಿದವರಿಗೆ ನಿಧಾನವಾಗಿ ಯೋಚನೆ ಮಾಡಿದ್ರಾಯ್ತು, ಆದರೆ ಮುಸಲ್ಮಾನರ ವಿರುದ್ಧ ಅಥವಾ ಅವರ ನಂಬಿಕೆಯ ವಿರುದ್ಧ, ಅವರ ಧಾರ್ಮಿಕ ಭಾವನೆಗೇನಾದರೂ ಸತ್ಯವನ್ನೇ ಹೇಳಿ ನೀವು ಬೇಜಾರು ಮಾಡಿದರೂ ಕೂಡ ಅದು ದ್ವೇಷ ಭಾಷಣ ಅಂತ ಒದ್ದು ಒಳಗೆ ಹಾಕ್ತೀವಿ ಅನ್ನೋದು ನಿಮ್ಮ ಮಸೂದೆಯ ಒಂದು ಆಶಯವ? ಇದರ ಬಗ್ಗೆ ನೀವೇ ಹೇಳಬೇಕಾಗುತ್ತೆ. ಈ ಮಸೂದೆಯನ್ನು ನೋಡ್ತಾ ಇದ್ದರೆ ನಮ್ಮಲ್ಲಿ ಹೇಳ್ತಾರೆ, ಹಕ್ಕಿ ಓಡಿಸೋಕ್ಕೆ ಜಾಗಟೆ ಬಾರಿಸಿದ್ರಂತೆ ಅಂತ. ಕೆಲವರ ಬಾಯಿ ಮುಚ್ಚಿಸೋಕೆ ಒಂದು ಮಸೂದೆಯನ್ನು ತಂದ ಹಾಗಿದೆ. ಈ ಕರ್ನಾಟಕದಲ್ಲಿ ಅನೇಕರು ಖಡಕ್ಕಾಗಿ ಮಾತಾಡೋರಿದ್ದಾರೆ, ಖಡಕ್ಕಾದ ಯೂಟ್ಯೂಬರ್ಗಳಿದ್ದಾರೆ, ವೇದಿಕೆಗಳು ಹಾಗೂ ಭಾಷಣಗಳ ಮೂಲಕ ಸಾವಿರಾರು ಜನರಿಗೆ ಸತ್ಯವನ್ನು ಯಾವುದೇ ರೀತಿಯ ರಾಜಿ ಇಲ್ಲದೆ ಮಾತಾಡೋರಿದ್ದಾರೆ. ಅದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಒಂದು ತತ್ವ, ನಂಬಿಕೆ, ಸಿದ್ಧಾಂತ ಇದಕ್ಕೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬಂದಿದೆ. ಆ ಸಮಸ್ಯೆಯಿಂದ ಎಲ್ಲ ದೂರ ಆಗಬೇಕಲ್ಲ ಅಂದ್ಕೊಂಡು ಇದೊಂದು ಕಾಯ್ದೆಯನ್ನು ತಂದ ಹಾಗಿದೆ. ಸೊ ನಾನು ಆವಾಗಲೇ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿಬಿಟ್ಟೆ, ಅದರ ಜೊತೆಗೆ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಈಗ ಸಿದ್ದರಾಮಯ್ಯನವರೇ ನೀವಾದರೂ ಹೇಳಿ, ಕಾನೂನು ಸಚಿವ ಪಾಟೀಲ್ರೇ ನೀವಾದರೂ ಹೇಳಿ, ಹಾಗೆ ನಿಮ್ಮ ಖಾತೆಯನ್ನು ಬಿಟ್ಟು ಎಲ್ಲ ಖಾತೆಗೂ ಓಡಾಡುವಂತಹ, ಎಲ್ಲ ಖಾತೆಯ ಬಗ್ಗೆ ಮಾತಾಡುವಂತಹ ಪ್ರಿಯಾಂಕ್ ಖರ್ಗೆ ಅವರೇ ನೀವಾದರೂ ಹೇಳಿ, ಈ ಮಸೂದೆಯಲ್ಲಿ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಅದು ನಿಮ್ಮ ಬಾಯಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಯಾರೆಲ್ಲ ಹೊಸದಿಗಂತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಜೈ ಶ್ರೀರಾಮ್.